ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. CTD ಎಕ್ಸಾಮ್ ಕೂಡ ಬರೀತಾ ಇದ್ದೀರಾ. ಇಂಪಾರ್ಟೆಂಟ್ ಗೈಡ್ಲೈನ್ಸ್, ಆಲ್ ಟಿಕೆಟ್, ಸಂಪೂರ್ಣ ಮಾಹಿತಿಯನ್ನು ರೂಲ್ಸ್ಗಳನ್ನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. CT ಬರೀ CTT ಬರೀತಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಆಲ್ ಟಿಕೆಟ್ ಅನ್ನು ಕೂಡ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಬರ್ತಾ ಇದ್ದಾರೆ. ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಅಫಿಷಿಯಲ್ ವೆಬ್ಸೈಟ್ ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಆಲ್ ಟಿಕೆಟ್ ಅಲ್ಲಿ ನಿಮಗೆ 2 ದಿನ ಎಕ್ಸಾಮ್ಸ್ ಇರೋ ಕಾರಣ ನೀಟಾಗಿ ಸೆಂಟರ್ ನೋಡಿ ಯಾವ ಡೇಟ್ ಅಲ್ಲಿ ಎಕ್ಸಾಮ್ಸ್ ಕೂಡ ಇದೆ ಅಂತ ನೋಡಿ ಟೈಮಿಂಗ್ಸ್ ಕೂಡ ಚೆಕ್ ಮಾಡ್ಕೊಳ್ಳಿ. ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಆಲ್ ಟಿಕೆಟ್ಸ್ ನಲ್ಲಿ ಏನ್ ಡೀಟೇಲ್ಸ್ ಚೆಕ್ ಮಾಡಬೇಕು ಅಂದ್ರೆ ನಿಮ್ಮ ನೇಮ್, ರೋಲ್ ನಂಬರ್, ಎಕ್ಸಾಮ್ ಡೇಟ್ ಅಂಡ್ ಟೈಮ್, ಎಕ್ಸಾಮ್ ಸೆಂಟರ್ ಅಡ್ರೆಸ್, ಫೋಟೋಗ್ರಫಿ ಮತ್ತೆ ಸಿಗ್ನೇಚರ್ ಇರಬೇಕಾಗುತ್ತೆ. ಯಾವುದೇ ಮಿಸ್ಟೇಕ್ ಇದ್ರೆ ಕೂಡ ನೀವು ಎಕ್ಸಾಮ್ ಅಫಿಷಿಯಲ್ ಅಥಾರಿಟಿಗೆ ನೀವು ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಎಕ್ಸಾಮ್ ದಿನ ನಿಮಗೆ ಬಂದ್ಬಿಟ್ಟು CTT ಒರಿಜಿನಲ್ ಆಲ್ ಟಿಕೆಟ್ ಪ್ರಿಂಟೆಡ್ ಕಾಪಿ ಆಗಿರ್ಬೋದು, ಒಂದು ವ್ಯಾಲಿಡ್ ಫೋಟೋ ID ಪ್ರೂಫ್ ಇರಬೇಕಾಗುತ್ತೆ. ಆಧಾರ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಯಾವುದೇ ರೀತಿ ಜೆರಾಕ್ಸ್ ಸಾಫ್ಟ್ ಕಾಪಿ ಇರೋದಿಲ್ಲ. ID ಪ್ರೂಫ್ ಇಲ್ಲದೆ ನಿಮಗೆ ಎಂಟ್ರಿ ಇರೋದಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ ಡೇ ದಿನ ನಿಮ್ಮ ಆಲ್ ಟಿಕೆಟ್ ಜೊತೆ ಒಂದು ವ್ಯಾಲಿಡ್ ID ಪ್ರೂಫ್ ನೀವು ಕ್ಯಾರಿ ಮಾಡಬೇಕು. ರಿಪೋರ್ಟಿಂಗ್ ಟೈಮ್ ನಿಮಗೆ ಬಿಫೋರ್ 1 ಅವರ್, ಅಟ್ಲೀಸ್ಟ್ ನೀವು 1 ಅವರ್ ಮುಂಚೆ ಹೋಗಿ. ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಸೆಂಟರ್ಗೆ ಹೋಗಬೇಕಾಗುತ್ತೆ. ಬಿಕಾಸ್ ಯಾಕಂದ್ರೆ ಡಿಲೇ ಆಗಿ, ಇಶ್ಯೂಸ್ ಆಗಿ, ಏನೋ ಒಂದು ಸಮಸ್ಯೆ ಇದ್ರು ಬೆಂಗಳೂರು ಅಥವಾ ಬೇರೆ ಸಿಟಿಗಳಲ್ಲಿ ಟ್ರಾಫಿಕ್ ಇರುತ್ತೆ, ಸಮಸ್ಯೆ ಆಗ್ಬೋದು. ಆ ನಿಟ್ಟಿನಲ್ಲಿ 1 ಅವರ್ ಮುಂಚೆ ಎಕ್ಸಾಮ್ ಸೆಂಟರ್ಗೆ ಹೋಗಬೇಕು. ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಲೇಟ್ ಎಂಟ್ರಿ ಅಲೋ ಇಲ್ಲ. ಗೇಟ್ ಕ್ಲೋಸ್ ಮುಂದೆ ನಿಮಗೆ ಎಂಟ್ರಿ ಸ್ಟ್ರಿಕ್ಟ್ ಆಗಿ ಪ್ರೊಹಿಬಿಟ್ ಕೂಡ ಮಾಡ್ತಾರೆ. ನಿಮಗೆ ಎಕ್ಸಾಮ್ ಅಲ್ಲಿ ಏನು ಅಲೋಡ್ ಇದೆ ಅಂದ್ರೆ ಟ್ರಾನ್ಸ್ಪರೆಂಟ್ ಬಾಲ್ ಪಾಯಿಂಟ್ ಪೆನ್ ಅಲೋ ಇದೆ, ಮತ್ತೆ ಆಲ್ ಟಿಕೆಟ್ ID ಪ್ರೂಫ್ ಅಲೋ ಇದೆ. ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್, ಕ್ಯಾಲ್ಕುಲೇಟರ್, ಬ್ಲೂಟೂತ್ ಡಿವೈಸ್ಗಳಾಗಿರ್ಬೋದು, ನೋಟ್ಸ್ ಬುಕ್ಸ್ ಏನು ಕೂಡ ಇಲ್ಲ. ಎಲೆಕ್ಟ್ರಿಕಲ್ ಗಾಡ್ಜೆಟ್ಸ್ ಕ್ಯಾರಿ ಮಾಡಿದ್ರೆ ಎಕ್ಸಾಮ್ ಆಗೋ ಚಾನ್ಸಸ್ ಕೂಡ ಇದೆ. ನಿಮಗೆ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಇನ್ವಿಜಿಲೇಟರ್ ಅವರು ನಿಮ್ಮ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಅವ್ರು ಹೇಳಿದ್ನ OMR ಶೀಟ್ ನ ಯೂಸ್ ಮಾಡುವಾಗ ಪೆನ್ ನ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ಏನೇ ಬಂದ್ಬಿಟ್ಟು ಅನ್ಫೇರ್ ಏನಾದ್ರು ನೀವು ಮಿಸ್ಟೇಕ್ ಮಾಡಿದ್ರೆ ಡೈರೆಕ್ಟ್ ಡಿಸ್ಕ್ವಾಲಿಫಿಕೇಶನ್ ಕೂಡ ಆಗ್ತಿಲ್ಲ. ಸೀಟ್ ಚೇಂಜ್ ಅಲೋ ಇಲ್ಲ. ಅದು ವೆರಿ ಇಂಪಾರ್ಟೆಂಟ್. ಅಂತ ಡ್ರೆಸ್ ಕೂಡ ಕೇಳ್ತಾ ಇದ್ದೀರಾ. ಸಿಂಪಲ್ ಡ್ರೆಸ್ ನ ವೇರ್ ಕೂಡ ಮಾಡಬೇಕಾಗುತ್ತೆ. ಹೆವಿ ಜ್ಯುವೆಲರಿ, ಕ್ಯಾಪ್ಸ್, ಶೂಸ್ ನ ಅವಾಯ್ಡ್ ಕೂಡ ಮಾಡಿ. ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ, ಸ್ಮೂತ್ ಆಗಿರುತ್ತೆ. ಆ ರೇಂಜ್ಗೆ ಸೆಕ್ಯೂರಿಟಿ ಚೆಕಿಂಗ್ ಇರೋದಿಲ್ಲ. ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು ಫೇಕ್ ನ್ಯೂಸ್ ಗಳನ್ನ ನೋಡಬೇಡಿ. ಅಫಿಷಿಯಲ್ ನೋಟಿಫಿಕೇಶನ್, ಆಲ್ ಟಿಕೆಟ್ ಇನ್ಸ್ಟ್ರಕ್ಷನ್ ನೋಡಿ ಫಾಲೋ ಮಾಡಿ. ಎಕ್ಸಾಮ್ ಡೇ ನಿಮಗೆ ಕಾಲ್ ಮೈಂಡ್ ಆಗಿರುತ್ತೆ. ಅದನ್ನ ಅಟೆಂಡ್ ಕೂಡ ಮಾಡಿ. ಇದು ಗೈಡ್ಲೈನ್ಸ್, ಡ್ರೆಸ್ ಕೋಡ್ ಬಗ್ಗೆ ನಿಮಗೆ ಒಂದು ಲೆಕ್ಕದಲ್ಲಿ ಮಾಹಿತಿ ಸಿಕ್ತು ಅನ್ಕೋತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.